Hi dear friends, welcome to the next part of integration. I hope all of you are excited to watch this video. Well, before that, as you can see in the last video, I gave you some questions for homework and I hope all of you solved it, but those who are not solved, I'll help you with you. So let me take the first one. Let me solve the first one for you. So that says, yeah, so let me multiply with root x. So this is 3 times x square into x raised to half, because root stands for 1 by 2. This is 1 by 2 plus 2 times x into x raised to half, isn't it? Plus 3 times x raised to half whole into dx, isn't it? So in the next step, as you can see, the basic a raised to m into a raised to n is equal to a raised to m plus n, isn't it? So if I apply that basics here, 2 plus this is 2 to the 4, 4 plus 1, 5 by 2 plus 2 times x raised to 2 ones are 2, 2 plus 1, 3 by 2 plus 3 into x raised to half into dx. Now it is in the standard form, isn't it? So now let me split the integration into 3 parts and I'll write it as integration of 3 into x raised to 5 by 2 dx plus integration of 2 times x raised to 3 by 2 dx plus integration of 3 into x raised to half dx. Now we know the formula, integration of x raised to n dx andre ಏನು ಹೇಳಿ? Very good, x raised to n plus 1 divided by n plus 1 plus c ಅಂತ ಇರುತ್ತೆ ಅಲ್ವಾ? So this will become 3 constant alva. So 3 constant indre this comes out of the integration 3 times this is x. So plus ಮಾಡಬೇಕಲ್ವಾ? So 5 by 2 plus 1 divided by 5 by 2 plus 1. ಹಾಗೆ 2 constant ಇದೆ, comes out of the integration 2 ಹೊರಗಡೆ ಬರುತ್ತೆ. So ಇದೇನಾಗುತ್ತೆ ನೋಡಿ, x to the power 3 by 2 plus 1 divided by 3 by 2 plus 1 ಅಲ್ವಾ? ಅದೇ ರೀತಿಯಾಗಿ this one x to the power half plus 1 divided by half plus 1 ಆಮೇಲೆ ನಮ್ಮದು ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಲ್ವಾ? ಸೊ ಲೆಟ್ ಮೀ ಎರೇಸ್ ದಿಸ್ ಕ್ವಶನ್ ಆ್ಯಂಡ್ ಲೆಟ್ ಮೀ ಸಿಂಪ್ಲಿಫೈ ದ್ಯಾಟ್. ಸೊ ನೋಡಿ, 3 ಇಂಟು ಎಕ್ಸ್ ರೇಸ್ ಟು 2 ಇಂಟು 1 2 5 ಪ್ಲಸ್ 2 7 7 ಬೈ 2 ಅಲ್ವಾ? ಸೊ ನೋಡಿ, ಕೆಳಗಡೆ ಕೂಡ 7 ಬೈ 2 ಬರುತ್ತೆ, ಬಟ್ ಡಿವಿಷನ್ ಇರೋದ್ರಿಂದ ಅದು ರೆಸಿಪ್ರೋಕಲ್ ಆಗುತ್ತೆ ಅಲ್ವಾ? ಸೊ ಅದು 2 by 7. ನಾನು ಜನರಲ್ ಹುಡುಗರಿಗೆ ಏನು ಹೇಳ್ತೀನಿ ಅಂದರೆ, ವಾಟ್ ಐ ಜನರಲ್ ಟೆಲ್ ಟು ದ ಸ್ಟೂಡೆಂಟ್ಸ್ ಈಸ್, ವೆನ್ ಎವರ್ ಯು ಹ್ಯಾವ್ ದ ಪವರ್, ವಾಟ್ ಎವರ್ ದ ಪವರ್ ಯುಲ್ ಗೆಟ್, ಯು ಜಸ್ಟ್ ನೀಡ್ ಟು ರೆಸಿಪ್ರೋಕಲ್ ಇಟ್ ಆ್ಯಂಡ್ ರೈಟ್ ಹಿಯರ್. ಇಟ್ ಡೋಂಟ್ ವರಿ ಅಬೌಟ್ ಡಿನಾಮಿನೇಟರ್. ಇಲ್ಲಿ ಬಂದಿರೋ ಪವರನ್ನು ರೆಸಿಪ್ರೋಕಲ್ ಮಾಡಿ ಪಕ್ಕಕ್ಕೆ ಬರೆದ್ರೆ ಕತೆ ಮುಗೀತು ಅಂತ ಅರ್ಥ ಅಲ್ವಾ? ವೆರಿ ಗುಡ್. ಸೊ ಪ್ಲಸ್ 2 ಟೈಮ್ಸ್ ಇಲ್ಲಿ ನೋಡಿ, ಎಕ್ಸ್ ಟು ದಿ ಪವರ್ 2 ಇಂಟು 1 2 2 ಪ್ಲಸ್ 3 5 5 ಬೈ 2 ಆಗುತ್ತಾ? So here we have 5 by 2 and we can write 2 by 5 plus this 3 into x power 2 into 1 2 2 plus 1 3 by 2 ಆಗುತ್ತೆ. ಅದನ್ನೇ ಇಲ್ಲಿ ನಾವು 2 by 3 ಅಂತ ಬರೆಯೋಣ ಪ್ಲಸ್ ಸಿ. ಆಮೇಲೆ ಮುಂದೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. 3 2 6 ಅಂತ ಬರೆಯೋಣ, 6 by 7 x raised to 7 by 2 plus 2 2 4 4 by 5 x raised to 5 by 2 ಅಂತ ಆಗುತ್ತೆ. ಪ್ಲಸ್ ಈ 3 ಕ್ಯಾನ್ಸಲ್ ಆಗುತ್ತೆ, 2 into x raised to 3 by 2 plus c. This is your final answer. I hope many of you might have got it. So those who have not got it, please pause the video and note it down. So dear students, next question ಬಂದ್ಬಿಟ್ಟು homework ಅಲ್ಲಿ it was it. Okay, this question is somewhat interesting. ಸ್ವಲ್ಪ ಜನಕ್ಕೆ ಮೋಸ್ಟ್ಲಿ ಮಾಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅನಿಸಿರ್ಬೋದು ಅಲ್ವಾ? ಬಿಕಾಸ್ ಇಲ್ಲಿ ಓನ್ಲಿ ಎಕ್ಸ್ ಅಂತ ಇದ್ದಿದ್ರೆ ತೊಂದರೆನೇ ಆಗ್ತಿರಲಿಲ್ಲ. ಯಾಕೆ ಹೇಳಿ, ನಾವು ಈಚ್ ಟರ್ಮ್ನ ಡಿವೈಡ್ ಮಾಡ್ತಿದ್ವಿ. ಸೊ ಇಲ್ಲಿ ಎಕ್ಸ್ ಮೈನಸ್ 1 ಬಂದಿರೋದ್ರಿಂದ ವಿ ಆರ್ ಫೇಸಿಂಗ್ ಸಮ್ ಪ್ರಾಬ್ಲಮ್ಸ್ ಅಲ್ವಾ? ವೆರಿ ಗುಡ್. ಸೊ ಸ್ವಲ್ಪ ಜನ ಸಾಲ್ವ್ ಕೂಡ ಮಾಡಿದ್ರೆ ಅಂದ್ಕೊಳ್ತೀನಿ. ಸೊ ಏನು ಮಾಡೋಣ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ? ಇವೆರಡು ಟರ್ಮಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನು ಉಳಿತು ನೋಡಿ. ಇಫ್ ಐ ಟೇಕ್ ಎಕ್ಸ್ ಸ್ಕ್ವೇರ್ ಕಾಮನ್, ಐ ವಿಲ್ ಬಿ ಲೆಫ್ಟ್ ವಿತ್ ಇಲ್ಲೊಂದು ಎಕ್ಸ್ ಉಳ್ಕೊಳ್ಳುತ್ತೆ, ಇಲ್ಲಂತೂ ಎಕ್ಸ್ ಸ್ಕ್ವೇರ್ ಹೋಗಿದೆಲ್ವಾ, -1. ಸೊ ಹಾಗೆ ಇಲ್ಲಿ ಇದನ್ನು ನಾನು ಇದನ್ನ ಈ ಥರ ಬರಿಲ್ಲ, 1 ಅಂತ ಬರೆದ್ಬಿಟ್ಟು ಎಕ್ಸ್ ಮೈನಸ್ 1 ಅಂತ ಬರಿಲ್ಲ. ಸ್ವಲ್ಪ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ನಾನು ಏನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ.
ಸೊ ದಿಸ್ ಇಸ್ ಜಸ್ಟ್ ಒನ್ ಇಂಟು ಎನಿಥಿಂಗ್ ಇಸ್ ಸೇಮ್ ಥಿಂಗ್ ಅಲ್ವಾ. ಸೊ ಇವಾಗ ನೋಡಿ ಇಲ್ಲೂ ಕೂಡ ಇದೊಂದು ಟರ್ಮ್ ಅಂದ್ಕೊಳ್ಳಿ, ದಿಸ್ ಈಸ್ ಒನ್ ಟರ್ಮ್ ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ಟರ್ಮ್. ಈ ಎರಡು ಟರ್ಮಲ್ಲಿ ಎಕ್ಸ್ ಮೈನಸ್ ಒನ್ ಕಾಮನ್ ಇದೆ ಅಲ್ವಾ. ಸೊ ಐ ಕ್ಯಾನ್ ಟೇಕ್ ದಟ್ ಎಕ್ಸ್ ಮೈನಸ್ ಒನ್ ಕಾಮನ್. ಸೊ ಎಕ್ಸ್ ಮೈನಸ್ ಒನ್ ಕಾಮನ್ ತೆಗೆದ್ರೆ ಹಿಯರ್ ಐ ವಿಲ್ ಬಿ ಲೆಫ್ಟ್ ವಿತ್ ಎಕ್ಸ್ ಸ್ಕ್ವೇರ್, ಹಿಯರ್ ಐ ವಿಲ್ ಬಿ ಲೆಫ್ಟ್ ವಿತ್ ಪ್ಲಸ್ ಒನ್ ಅಲ್ವಾ, ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್ ಇಂಟು ಡಿ ಎಕ್ಸ್. ಸೊ ನೋಡಿ ಈ ಎಕ್ಸ್ ಮೈನಸ್ ಒನ್ ನಮಗೆ ತೊಂದರೆ ಮಾಡ್ತಾಯಿತ್ತು ಅಲ್ವಾ. ಸೊ ಈಗ ಈಸಿಲಿ ಎಕ್ಸ್ ಮೈನಸ್ ಒನ್ನ ಕ್ಯಾನ್ಸಲ್ ಮಾಡ್ಬೋದು. ಸೊ ಈ ಕ್ವಶನಲ್ಲಿ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ನನಗೆ ಎಕ್ಸ್ ಮೈನಸ್ ಒನ್ ಹೊರಗಡೆ ಫ್ಯಾಕ್ಟರ್ ಸಿಗುತ್ತೆ ಅಂತ ಗೊತ್ತಾಗಬೇಕು. ಅಗೇನ್ ಡೋಂಟ್ ನೀಡ್ ಟು ವರಿ, ನೀವು ಕ್ವಶನ್ಸ್ ಜಾಸ್ತಿ ಸಾಲ್ವ್ ಮಾಡ್ತಾ ಹೋದಾಗ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ. ಸೊ ನಾವು ದಿಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಇಂಟು ಡಿ ಎಕ್ಸ್. ಸ್ಟ್ಯಾಂಡರ್ಡ್ ಆಯ್ತಲ್ವಾ. ಸೊ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಒನ್ ಇಂಟು ಡಿ ಎಕ್ಸ್. ಸೊ ಇದರ ಆನ್ಸರ್ ಏನು ಹೇಳಿ ನೋಡೋಣ. ಎಕ್ಸ್ ಕ್ಯೂಬ್ ಬೈ 3 ಆಗುತ್ತೆ. ಇಂಟಿಗ್ರೇಷನ್ ಆಫ್ ಒನ್ ಅಂದರೆ ವೆರಿ ಗುಡ್, ಎಕ್ಸ್ ಪ್ಲಸ್ ಸಿ ಈಸ್ ಅವರ್ ಫೈನಲ್ ಆನ್ಸರ್. ಓಕೆನಾ, ವೆರಿ ಗುಡ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಥಿಂಕ್ ನಾವು ನಿನ್ನೆ ನಿಮಗೆ ಒಂದು ಲಿಸ್ಟ್ ಆಫ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಕೊಟ್ಟಿದ್ದೆ ಅಲ್ವಾ. ಆಲ್ಮೋಸ್ಟ್ ಒಂದು 12 or 13 ಇಂಟಿಗ್ರಲ್ಸ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದೆ. ಐ ಹೋಪ್ ಅದು ನಿಮ್ಮ ಹತ್ರ ಇದೆ ಅಂದ್ಕೊಳ್ತೀನಿ. ಇಲ್ಲ ಅಂತಂದರೆ ಆ ವಿಡಿಯೋ ನೋಡ್ಕೊಂಡ್ಬಿಟ್ಟು ಅದನ್ನು ಒಂದು ಪೇಪರಲ್ಲಿ ನೀವು ಬರೀಬೇಕು. ದ್ಯಾಟ್ ಶುಡ್ ಬಿ ವಿತ್ ಯು, ಬಿಕಾಸ್ ಅವು ಬೇಸಿಕ್ ಫಾರ್ಮುಲಾಸ್ ನಮ್ಗೆ ಗೊತ್ತಿದ್ರೆ ಮಾತ್ರ ವಿ ಕ್ಯಾನ್ ಕಂಟಿನ್ಯೂ. ಓಕೆನಾ. ಸೊ ಲೆಟ್ಸ್ ಸಿ ದ ಫಸ್ಟ್ ಒನ್ ದೆನ್ ದಿಸ್ ಕ್ವಶನ್ ನಾವು ಟುಡೇಸ್ ಫಸ್ಟ್ ಕ್ವಶನ್. ಓಕೆ. ಸೊ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಲ್ವಾ. ಸೊ ನಾನು ಇದನ್ನ ಈ ಥರ ಬರ್ಕೊಳ್ಳ, ಸೈನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಸಪ್ರೇಟ್ ಮಾಡ್ಕೊಂಡಿದ್ದೀನಾ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಸ್ಟ್ಯಾಂಡರ್ಡ್ ಗೊತ್ತಿದೆ ನಿಮಗೆ, ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಕಾಸ್ ಎಕ್ಸ್ದು ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ ಆಗುತ್ತೆ. ಇಟ್ಸ್ ವೆರಿ ಈಸಿ ಅಲ್ವಾ. ಅದೇ ರೀತಿ ಸೆಕೆಂಡ್ ಒನ್ ನೋಡಿ ಏನಿದೆ, ಇಂಟಿಗ್ರೇಷನ್ ಆಫ್ ಕೊಸೆಕ್ ಎಕ್ಸ್ ಇನ್ ದ ಬ್ರಕೆಟ್ ಕೊಸೆಕ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಅಂತಿದೆ. ಸೊ ಆ್ಯಸ್ ಇಟ್ ಈಸ್ ಇದನ್ನು ನಾನು ಸ್ಪ್ಲಿಟ್ ಮಾಡಿದರೆ ಮೋಸ್ಟ್ಲಿ ನನಗೆ ಹೆಲ್ಪ್ ಆಗೋದಿಲ್ಲ. ಫಸ್ಟ್ ಏನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇಫ್ ಐ ಮಲ್ಟಿಪ್ಲೈ ನೋಡಿ ಏನಾಗುತ್ತೆ, ಕೊಸೆಕ್ ಎಕ್ಸ್ ಇಂಟು ಕೊಸೆಕ್ ಎಕ್ಸ್ ಅಂದರೆ ಕೊಸೆಕ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕೊಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಕೊಂಡು ಹೇಳಿ, ಇದನ್ನು ಜಸ್ಟ್ ಮಲ್ಟಿಪ್ಲೈ ಮಾಡಿದ್ದೀನಿ. ಇದು ಮೊನೋಮೇಲ್ ಇದೆ, ಇದು ಬೈನೋಮೇಲ್ ಇದೆ ಅಲ್ವಾ. ಸೊ ಇವಾಗ ಸಪ್ರೇಟ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಟರ್ಮ್ ಇದೆ, ಇಲ್ಲಿ ಒಂದು ಟರ್ಮ್ ಇದೆ. ಸೊ ಇನ್ನು ಸಪ್ರೇಟ್ ಮಾಡ್ಕೊಂಡಾಗ ಇಂಟಿಗ್ರೇಷನ್ ಆಫ್ ಕೊಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕೊಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಕೊಸೆಕ್ ಸ್ಕ್ವೇರ್ ಎಕ್ಸ್ ಅಗೇನ್ ಸ್ಟ್ಯಾಂಡರ್ಡ್ ನಿಮ್ಗೆ ಗೊತ್ತೇ ಇದೆ, ಫಾರ್ಮುಲಾದಲ್ಲಿದೆ. ಕೊಸೆಕ್ ಸ್ಕ್ವೇರ್ ಎಕ್ಸ್ ಏನು ಹೇಳಿ, ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಕೊಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂದರೆ ವೆರಿ ಗುಡ್, ಅದು ಕೊಸೆಕ್ ಎಕ್ಸ್ ಪ್ಲಸ್ ಸಿ ಅಂತ ಆಗುತ್ತೆ. ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. ವೆಲ್ ಡಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಆಮೇಲೆ ಇನ್ನೊಂದು ನಿಮಗೆ ಒಂದು ಟ್ರಿಕ್ ಹೇಳ್ತೀನಿ. ಏನಪ್ಪ ಅಂತಂದರೆ, ನಾನು ಕ್ವಶನ್ ಬರೆದ ತಕ್ಷಣ ನೀವೇನು ಮಾಡಬೇಕು ಗೊತ್ತಾ, ವಿಡಿಯೋನ ಪಾಸ್ ಮಾಡಿಬಿಟ್ಟು ನಿಮಗೆ ಓನ್ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತಾ ಟ್ರೈ ಮಾಡಬೇಕು. ಸೊ ದ್ಯಾಟ್ ಈಸ್ ದ ಬೆಸ್ಟ್ ವೇ ಯು ಕ್ಯಾನ್ ಲರ್ನ್ ಆ್ಯಂಡ್ ಯು ಕ್ಯಾನ್ ಗೇನ್ ಮೋರ್ ನಾಲೆಜ್. ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಗೊತ್ತಾಗುತ್ತೆ. ಇಲ್ಲಾಂದರೆ ನೀವೇನು ಮಾಡ್ತೀರಾ, ನಾನು ಸುಮ್ಮನೆ ಸಾಲ್ವ್ ಮಾಡೋ ಸ್ಟೆಪ್ಸನ್ನು ನೋಡ್ತಾ ಹೋಗ್ತೀರಾ. ಯು ಜಸ್ಟ್ ಅಬ್ಸರ್ವ್ ಮೈ ಸ್ಟೆಪ್ಸ್. Actual thinker is me. I am solving the problem. You are just thinking, you are just seeing it. So you will not get to know how you are solving, how to solve a problem. So problem solving technique ನಿಮಗೆ ಬರೋದಿಲ್ಲ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಬರಬೇಕಂದ್ರೆ ನಾನು ಕ್ವಶನ್ ಕೊಟ್ಟ ತಕ್ಷಣ ವಿಡಿಯೋನ ಪಾಸ್ ಮಾಡಬೇಕು. ಇದಕ್ಕೇನಾದರೂ ನಾನು ಸಾಲ್ವ್ ಮಾಡ್ಬೋದಾ, ನನ್ನ ಓನ್ ಕ್ಯಾನ್ ಐ ಸಾಲ್ವ್ ಇಟ್ ಬೈ ಮೈ ಓನ್. So you have to think in that way, and if you are able to solve it, then try to write the answer. Then later on you can check with my answer and your answer. So that is the best way to learn any subject in fact. Okay, so let's start with this one. So what I'll do is, as of now I don't have standard formula for this one, right? So I'll try to convert this into a standard formula. So what I do is, let me divide cos square x for each term. So this will be like cos square x minus sin x into divided by cos square x into dx. ಏನು ಮಾಡಿದೆ, cos square x ನ ಡಿವೈಡ್ ಮಾಡಿದ್ದೀನಿ. ಸೊ ಇವಾಗ ನಿಮ್ಗೆ ಗೊತ್ತಿದೆ ಮೈ ಡಿಯರ್ ಫ್ರೆಂಡ್ಸ್, 1 cos square ಅಂದರೆ sec square x ಆಗುತ್ತೆ ಅಲ್ವಾ, ಮೈನಸ್ ಈ cos square x ಅನ್ನು ನಾನು ಈ ಥರ ಬರಿಬೋದಾ ನೋಡಿ, cos x ಇಂಟು cos x
ಯಾಕೆ ಈ ಥರ ಬರದೆ? ಇವಾಗ ನೋಡಿ, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಆಗುತ್ತಾ, ಆಮೇಲೆ 1/cos x ಅಂದರೆ sec x ಆಗುತ್ತೆ ಅಲ್ವಾ. ನಾನು ಈ ಥರ ಏನಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂದರೆ, ನನಗೆ ಇವಾಗ ಇದನ್ನ ಸಪ್ರೇಟ್ ಮಾಡ್ಕೊಂಡಾಗ ನೋಡಿ, ಇಂಟಿಗ್ರೇಷನ್ ಆಫ್ sec² x dx ಮೈನಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಇಂಟು sec x dx. ಈ ಥರ ಮಾಡಿದಾಗ ನನಗೆ ಇದು ಸ್ಟ್ಯಾಂಡರ್ಡ್ ಆಗಿದೆ. ಈಗ ಕೊಟ್ಟಿರೋ ಕ್ವಶನ್ ಡೈರೆಕ್ಟ್ಲಿ ನನಗೆ ಇದು ಇಟ್ ವಾಸ್ ನಾಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಐ ಕೆನಾಟ್ ಅಪ್ಲೈ ದ ಫಾರ್ಮುಲಾಸ್ ಡೈರೆಕ್ಟ್ಲಿ. ಸೊ ಅದಕ್ಕೆ ಏನು ಮಾಡ್ಕೊಂಡು ಹೇಳಿ, ಇದನ್ನು ಸ್ವಲ್ಪ ಬೇಸಿಕ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು, ಬೇಸಿಕ್ಸ್ ಆಫ್ ಡಿವಿಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಟ್ರಿಗೊನೋಮೆಟ್ರಿ ಆಗಿರ್ಬೋದು, ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು somehow I am trying to convert the given function into standard so that I can apply the formula directly. Yes or no? Very good. ಸೊ ಹಾಗಿದ್ರೆ ಇಂಟಿಗ್ರೇಷನ್ ಆಫ್ sec² x ಏನು ಹೇಳಿ? ವೆರಿ ಗುಡ್, ದಟ್ ಈಸ್ tan x ಮೈನಸ್ tan x ಇಂಟು sec x ದು sec x ಆ್ಯಂಡ್ ಪ್ಲಸ್ c ಈಸ್ ಯುವರ್ ಆನ್ಸರ್ ಅಲ್ವಾ. ವೆರಿ ಗುಡ್. ಹಾಗೆ ಏನು ಮಾಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ಇದು ಸಾಲ್ವ್ ಮಾಡ್ಲಿಕ್ಕೆ ಬರುತ್ತಾ ಚೆಕ್ ಮಾಡಿ, ಆಯಿತಾ. ಇದು ಬರುತ್ತೆ ನಿಮಗೆ, ಜಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಬರುತ್ತೆ ಆನ್ಸರು. ಆ ಬಂದಿರೋ ಆನ್ಸರನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ. ಓಕೆ, ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. ಹಾಂ ನೋಡಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಕ್ವಶನ್ ಬಂದಿದೆ. ವಿ ಹ್ಯಾವ್ 2 ಕ್ವಶನ್ಸ್. ಓಕೆ, ಐ ವಿಲ್ ಸಿ ಹೌ ಕ್ಯಾನ್ ಐ ಡೂ ಫಾರ್ ದಿಸ್ ಒನ್. ಸೊ ನೋಡಿ, ಇದೇನಿದೆ ಅಂದರೆ ಇಂಟಿಗ್ರೇಷನ್ ಆಫ್ sec² x ಡಿವೈಡೆಡ್ ಬೈ cos² x ಅಂತಿದೆ ಅಲ್ವಾ. ಸೊ ನೀವು ಬಹಳ ಜನ ಏನು ಮಾಡ್ತೀರಿ, ನೀವು ಫಾರ್ಮುಲಾ ನಿಮ್ಮ ಹತ್ರ ಇದೆ ಅಲ್ವಾ. ಸೊ ನೀವೇನು ಮಾಡ್ತೀರಿ, ಇಂಟಿಗ್ರೇಷನ್ ಆಫ್ sec² xಗಂತೂ ಫಾರ್ಮುಲಾ ಇದೆ, ಸೊ ಅದನ್ನ ಬರೆದು ಬಿಡೋಣ. ಹಾಗೆ ಇಂಟಿಗ್ರೇಷನ್ ಆಫ್ cosec² xಗೂ ಫಾರ್ಮುಲಾ ಇದೆ, ಅದನ್ನು ಬರೆಯೋಣ ಅಂತ ಅಂದ್ಕೊಂಡಿದ್ರೆ ತಪ್ಪು. ಯಾಕೆ ಹೇಳಿ? ಯಾಕಂದರೆ ನಾನು ನಿಮಗೆ ಇಂಟಿಗ್ರೇಷನ್ ಆಫ್ f(x) ಬೈ g(x) ಅಂತಿದ್ದಾಗ ಇದನ್ನು ಈ ಥರ ಬರೀಬಹುದು ಅಂತ ನಾನು ನಿಮ್ಗೆ ಹೇಳೇ ಕೊಟ್ಟಿಲ್ಲ. ಇಟ್ ಈಸ್ ನಾಟ್ ಇನ್ ದ ರೂಲ್. ಇದು ರೂಲ್ ಒಳಗಡೆ ಇಲ್ಲವೇ ಇಲ್ಲ, ಆಯಿತಾ. ದಿಸ್ ಈಸ್ ನಾಟ್ ಇನ್ ದ ರೂಲ್. ಐ ಕೆನಾಟ್ ಡೂ ದ್ಯಾಟ್. ಅಂದರೆ ನ್ಯೂಮರೇಟರ್ನ ಸಪ್ರೇಟಾಗಿ ಇಂಟಿಗ್ರೇಟ್ ಮಾಡಿ ಡಿನಾಮಿನೇಟರ್ನ ಸಪ್ರೇಟಾಗಿ ಇಂಟಿಗ್ರೇಟ್ ಮಾಡಲಿಕ್ಕೆ ಬರೋದಿಲ್ಲ, ಆಯಿತಾ. ಸೊ ಈ ಥರ ಅಂದ್ಕೊಂಡಿದ್ರೆ ತಪ್ಪು. ಸೊ ಇದನ್ನು ಸ್ವಲ್ಪ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಹೇಗೆ ಮಾಡೋಣ ನೋಡಿ, sec² x ಅನ್ನು ನಾನು ಹಿಂಗೆ ಬರಿಬೋದಾ, 1/cos² x ಅಂತ ಬರಿಬಹುದಾ? ವೆರಿ ಗುಡ್. ಅದೇ ರೀತಿಯಾಗಿ cosec² ಅನ್ನು 1/sin² x ಅಂತ ಬರಿಬಹುದಾ? ಎಸ್, ಬರಿಬಹುದು. ಸೊ ಇವಾಗ ನೋಡಿ, ಐ ಹ್ಯಾವ್ 2 ಫ್ರ್ಯಾಕ್ಷನ್ಸ್ ವಿತ್ ಡಿವಿಷನ್. ಸೊ ವಾಟ್ ವಿಲ್ ಬಿಕಮ್? ಇಟ್ ವಿಲ್ ಬಿಕಮ್ 1/cos² x and this division becomes multiplication and the reciprocal of it. ಇದೇನಾಗುತ್ತೆ ಹೇಳಿ? sin² x ಡಿವೈಡೆಡ್ ಬೈ 1 ಇಂಟು dx ಅಂತ ಆಗುತ್ತಪ್ಪ. ಸೊ ಇವಾಗ ನೋಡಿ, 1 ಕ್ಯಾನ್ಸಲ್ ಆಗುತ್ತಾ? ಉಳಿತೇನು? sin² ಬೈ cos². ವಾಟ್ ಇಸ್ sin² ಬೈ cos² ಅಂದರೆ tan² x ಅಂತ ಆಯಿತು. ಸೊ ಕ್ವಶನ್ ಇದ್ದಿದ್ದು sec² ಬೈ cosec², ಅದನ್ನು tan² ಅಂತ ಮಾಡಿದ್ದೀನಿ. ಬಟ್ ಇವಾಗ ಪ್ರಾಬ್ಲಮ್ ಏನಂದರೆ, ಇಂಟಿಗ್ರೇಷನ್ ಆಫ್ tan² ಅಂತ ಫಾರ್ಮುಲಾ ನನ್ನ ಕಡೆ ಇಲ್ಲವೇ ಇಲ್ಲ ಅಲ್ವಾ. ವಿ ಡೋಂಟ್ ಹ್ಯಾವ್ ಇಂಟಿಗ್ರೇಷನ್ ಆಫ್ tan² x ಆಸ್ ಅವರ್ ಫಾರ್ಮುಲಾ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಒಂದು ಗೊತ್ತಿದೆ ಬೇಸಿಕ್ಸು. ಏನಪ್ಪ ಅಂತಂದರೆ 1 + tan² x ಅಂದರೆ sec² x ಅಂತ 10th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀನಿ. ಅದನ್ನು ಯೂಸ್ ಮಾಡೋದಷ್ಟೇ. 10th ಸ್ಟ್ಯಾಂಡರ್ಡ್ ಕಲ್ತಿದ್ದನ್ನು ಪುನಃ ಯೂಸ್ ಮಾಡ್ತಾ ಹೋದಷ್ಟೇ, ಎಲ್ಲಾದ್ರೂ ಸ್ಟಕ್ ಆಗಿಬಿಟ್ರೆ. ಸೊ ಇವಾಗ ನಾನು tan² x ಬದಲು ಇದು ಈ ಥರ ಬರಿಬೋದಾ? tan² x ಈಸ್ ಈಕ್ವಲ್ ಟು sec² x ಮೈನಸ್ 1 ಅಂತ ಬರಿಬೋದಾ? ಯಾ, ಬರಿಬೋದು. ಸೊ ಹಾಗೆ ನೋಡಿ, ಇದು ಇಂಟಿಗ್ರೇಷನ್ ಏನು ಮಾಡ್ತೀನಿ ಈಗ ನಾನು, sec² x ಮೈನಸ್ 1 dx ಅಂತ ಬರಿತೀನಿ. ಇವಾಗ ಇದನ್ನು ಸಪ್ರೇಟ್ ಮಾಡ್ತೀನಿ. ಇದನ್ನು ಸಪ್ರೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ sec² x dx ಮೈನಸ್ 1 ಇಂಟು dx. ಇವಾಗ ಇಂಟಿಗ್ರೇಷನ್ ಆಫ್ sec² x ಸ್ಟ್ಯಾಂಡರ್ಡ್ ಆಯ್ತಲ್ವಾ? ಆನ್ಸರ್ ಏನು ಹೇಳಿ? ಇದು tan x ಆಗುತ್ತೆ, ಮೈನಸ್ 1ದು x ಆಮೇಲೆ ಪ್ಲಸ್ c ಅಂತಾಗುತ್ತೆ. ನೋಡಿ, ಕೊಟ್ಟಿರೋ ಕ್ವಶನ್ sec² x ಬೈ cosec² x ಇತ್ತು. ನಾನು ನಂದು ಬೇಸಿಕ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡಿದ್ದೀನಿ. ಅಗೇನ್ ಬೇಸಿಕ್ಸ್ ಯಾವ್ದು ಹೇಳಿ? ಅಗೇನ್ 10th ಸ್ಟ್ಯಾಂಡರ್ಡ್ದೇ ಬೇಸಿಕ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ಇದ್ರಲ್ಲಿ PUCದು ಕೂಡ ಏನೂ ಯೂಸ್ ಮಾಡಿಲ್ಲ. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಸೊ ವಿಡಿಯೋ ಪಾಸ್ ಮಾಡಿ ಇದನ್ನು ಬರ್ಕೊಂಡು ಈ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತಾ ಟ್ರೈ ಮಾಡಿ ನೋಡೋಣ. ವೆಲ್, ಸ್ವಲ್ಪ ಜನ ಟ್ರೈ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಸೊ ನಾನೇನು ಮಾಡ್ತೀನಿ, ಮೊದಲಿಗೆ ಈ cos² x ಅನ್ನು ಡಿವೈಡ್ ಮಾಡ್ತೀನಿ ಈಚ್ ಟರ್ಮ್ಗೆ. ಸೊ ಏನಾಗುತ್ತೆ ಇದು? 2 ಡಿವೈಡೆಡ್ ಬೈ cos² x ಮೈನಸ್ 3 ಟೈಮ್ಸ್ sin x ಹೋಲ್ ಡಿವೈಡೆಡ್ ಬೈ
ಕಾಸ್ ಸ್ಕ್ವೇರ್ ಎಕ್ಸ್ ಆ್ಯಂಡ್ ಡಿ ಎಕ್ಸ್. ಸೊ ಇದು ನೋಡಿ ಏನಾಗುತ್ತೆ ಮತ್ತೆ 2 ಟೈಮ್ಸ್ ಸೆಕ್ ಸ್ಕ್ವೇರ್ ಎಕ್ಸ್ ಅಂತ ಆಗುತ್ತೆ. ಯಾಕೆ 1 ಕಾಸ್ ಸ್ಕ್ವೇರ್ ಅಂದರೆ ಸೆಕ್ ಸ್ಕ್ವೇರ್ ಅಲ್ವಾ, ಮೈನಸ್ 3. ನೋಡಿ ಇದು ಪುನಃ ಮತ್ತೆ ಆವಾಗಲೇ ಯೂಸ್ ಮಾಡಿದ್ವಲ್ಲ, ಕಾಸ್ ಸ್ಕ್ವೇರ್ ಎಕ್ಸನ್ನು ಯಾವ ಥರ ಬರೀಬಹುದು, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಬರೀಬಹುದಾ. ಸೊ ದಿಸ್ ಇಸ್ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಸೊ ಅಲ್ಲಿಗೆ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಎಕ್ಸ್ ಆಗುತ್ತೆ, 1 ಕಾಸ್ ಅಂದರೆ ಸೆಕ್ ಎಕ್ಸ್ ಅಂತ ಆಗುತ್ತೆ ಇಂಟು ಡಿ ಎಕ್ಸ್. ಸೊ ಇವಾಗ ಇದ್ರ ಇಂಟಿಗ್ರೇಷನ್ ಹೇಳಿ ನೋಡೋಣ, ಸ್ಪ್ಲಿಟ್ ಮಾಡ್ಕೊಂಬಿಡೋಣ. ಸ್ಪ್ಲಿಟ್ ಮಾಡ್ಕೊಂಡ್ರೆ 2 ಟೈಮ್ಸ್ ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಮೈನಸ್ 3 ಟೈಮ್ಸ್ ಟ್ಯಾನ್ ಎಕ್ಸ್ ಸೆಕ್ ಎಕ್ಸ್ ಆ್ಯಂಡ್ ಡಿ ಎಕ್ಸ್. ಸೊ ಇದರ ಆನ್ಸರ್ ಏನು ಹೇಳಿ, 2 ಟೈಮ್ಸ್ ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್. ನೋಡಿ 2 ಕಾನ್ಸ್ಟೆಂಟ್ ಅಲ್ವಾ, ಸೊ ಡೈರೆಕ್ಟಾಗಿ ಹೊರಗಡೆ ಬರ್ತಿದ್ದೀನಿ. ಸೊ ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಅಂದರೆ ಟ್ಯಾನ್ ಎಕ್ಸ್ ಆಗುತ್ತೆ, ಮೈನಸ್ 3 ಕಾನ್ಸ್ಟೆಂಟ್ ಹೊರಗಡೆ ತೊಗೊಳ್ತೀನಿ, ಟ್ಯಾನ್ ಎಕ್ಸ್ ಇಂಟು ಸೆಕ್ ಎಕ್ಸ್ ಅಂದರೆ ವೆರಿ ಗುಡ್, ಅದು ಸೆಕ್ ಎಕ್ಸ್ದು ಇಂಟಿಗ್ರಲ್ ಪ್ಲಸ್ ಸಿ ಈಸ್ ಅವರ್ ಆನ್ಸರ್. ಲುಕ್ಸ್ ಈಸಿ. ಯಾ ನೋಡಿ ಫ್ರೆಂಡ್ಸ್, ಇವೆರಡು ಕ್ವಶನ್ ಬಂದುಬಿಟ್ಟು ದೀಸ್ ಆರ್ ಕ್ವಶನ್ಸ್ ವಿಚ್ ಆರ್ ಆಸ್ಕ್ಡ್ ಮೆನಿ ಟೈಮ್ಸ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕರ್ನಾಟಕ ಸಿ ಡಿಯಲ್ಲಿ ತುಂಬ ಸಾರಿ ಕೇಳಿದ್ದಾರೆ. ಸೊ ಅದಕ್ಕೆ ಈ ಕ್ವಶನ್ಸನ್ನು ನಾನು ಪಿಕ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ, ಇಫ್ ಅಟ್ ಆಲ್ ಯು ವಾಂಟ್ ಟು ಗೆಟ್ ಮಾಸ್ಟರಿ ಇನ್ ಇಂಟಿಗ್ರೇಷನ್, ದ ಓನ್ಲಿ ವೇ ಈಸ್ ಯು ಹ್ಯಾವ್ ಟು ಸಾಲ್ವ್ ಆ್ಯಸ್ ಮೆನಿ ಆ್ಯಸ್ ಪ್ರಾಬ್ಲಮ್ಸ್. ಎಷ್ಟು ಸಾಧ್ಯ ಅಲ್ಲ ಅಷ್ಟು ಜಾಸ್ತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದರೆ ಮಾತ್ರ ಇಂಟಿಗ್ರೇಷನಲ್ಲಿ ನೀವು ಪರ್ಫೆಕ್ಷನಿಸ್ಟ್ ಆಗಬಹುದು. ಕೇವಲ ನಾನು ಸಾಲ್ವ್ ಮಾಡೋ ಕ್ವಶನ್ಸನ್ನು ಮಾತ್ರ ನೀವು ಸಾಲ್ವ್ ಮಾಡಿದರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್. ಯು ಹ್ಯಾವ್ ಟು ಗೆಟ್ ಮೋರ್ ಆ್ಯಂಡ್ ಮೋರ್ ಕ್ವಶನ್ಸ್ ಫ್ರಮ್ ದ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ಯು ಹ್ಯಾವ್ ಟು ಸಾಲ್ವ್ ಇಟ್. ಓಕೆನಾ. ಸೊ ಈ ಕ್ವಶನ್ ನೋಡಿ ಏನಿದೆ, 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಅಂತಿದೆ. ಸೊ ಇದು ಯಾವ ಥರ ಮಾಡಬಹುದು, ಸ್ವಲ್ಪ ಯೋಚನೆ ಮಾಡಿ. ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿಬಿಟ್ಬೇಕಾದ್ರೂ ನೀವು ಮಾಡಬಹುದು. ಸೊ ನಾನೇನು ಮಾಡ್ತೀನಿ ಅಂದರೆ, ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀನಿ, ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಅಂತ. ಬಟ್ ನ್ಯೂಮರೇಟರ್ 1 ಬರೆಯೋ ಬದಲು ಐ ವಿಲ್ ರೈಟ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೀತೀನಿ. ನೀವು ಕೇಳ್ತೀರಿ ಸರ್ ಏನಕ್ಕೆ ಆ ಥರ ಬರೆದ್ರಿ, ಬಿಕಾಸ್ ನಂಗೆ 10th ಸ್ಟ್ಯಾಂಡರ್ಡ್ ಗೊತ್ತಿದೆ ಫಾರ್ಮುಲಾ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಯಾವಾಗಲೂ 1 ಅಲ್ವಾ. ಸೊ ಆ 1 ಪ್ಲೇಸಲ್ಲಿ ಇದನ್ನು ಬರೀತೀನಿ. ಸೊ ನೀವು ಕೇಳ್ತೀರಿ ಸರ್ ಯಾಕೆ ಈ ಥರ ಮಾಡ್ತಿದ್ದೀರಾ, ಬಿಕಾಸ್ ಇದ್ರದಂತೂ ನನಗೆ ಫಾರ್ಮುಲಾ ಗೊತ್ತೇ ಇಲ್ಲ. ನಾನು ಇದನ್ನ ಹೆಂಗಾದರೂ ಮಾಡಿ ಸ್ಟ್ಯಾಂಡರ್ಡ್ ಫಾರ್ಮುಲಾಗೆ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಏನೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಲೇಬೇಕು. ವಿದೌಟ್ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ನಾನು ಪುನಃ ಎಷ್ಟೋ ಸಾರಿ ಹೇಳ್ತೀನಿ, ಅಡ್ಜಸ್ಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಸ್ ವೆಲ್ ಆಸ್ ಇನ್ ಅವರ್ ಲೈಫ್. ಓಕೆ. ಸೊ ಇಫ್ now what I'll do is I will divide this sin square x into cos square x with each term. So what I'll get sin square x divided by sin square x into cos square x dx plus ಏನಾಗುತ್ತೆ ನೋಡಿ, cos square x divided by sin square x into cos square x ಅಲ್ವಾ. ಸೊ ಇವಾಗ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಸೈನ್ ಸ್ಕ್ವೇರ್ ಕ್ಯಾನ್ಸಲ್, ಕಾಸ್ ಸ್ಕ್ವೇರ್ ಕ್ಯಾನ್ಸಲ್, ಆ್ಯಂಡ್ ಐ ವಿಲ್ ಬಿ ಲೆಫ್ಟ್ ವಿತ್ 1 ಕಾಸ್ ಸ್ಕ್ವೇರ್ ಅಂದರೆ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ 1 ಸೈನ್ ಸ್ಕ್ವೇರ್ ಅಂದರೆ ಕೊಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ನೌ ಐ ಹ್ಯಾವ್ ಫಾರ್ಮುಲಾ ಫಾರ್ ಬೋತ್ ಆಫ್ ದೀಸ್ ಅಲ್ವಾ. ಇದು ಬಂದು ಟ್ಯಾನ್ ಎಕ್ಸ್ ಆ್ಯಂಡ್ ಇದು ಬಂದು ಕಾಟ್ ಎಕ್ಸ್ ಆಮೇಲೆ ಪ್ಲಸ್ ಸಿ. This question is asked many times in competitive exams. Looks easy, isn't it? Yeah. So please pause the video and note it down. So now let's see this question. ಈ ಕ್ವಶನ್ ಏನು ಮಾಡೋಣ ಅಂತಂದರೆ, ಅಗೇನ್ ಸೇಮ್ ಕನ್ಸೆಪ್ಟ್ ಐ ವಿಲ್ ಯೂಸ್. ಇನ್ಸ್ಟೆಡ್ ಆಫ್ ರೈಟಿಂಗ್ 1 ಐ ವಿಲ್ ರೈಟ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಯಾಕಂದರೆ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಲೇಬೇಕಲ್ಲ, ಬಿಕಾಸ್ ಇದು ಡೈರೆಕ್ಟ್ ಫಾರ್ಮುಲಾ ಅಂತ ನಮ್ಮ ಕಡೆ ಇಲ್ಲ. ಸೊ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಬರೋ ಥರ ಮಾಡಲೇಬೇಕು. ಸೊ ಅದಕ್ಕೆ ನಾನು ಏನು ಮಾಡಿದೆ, 1 ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೆದೆ, ಸರಿನಾ. ಆಮೇಲೆ ಈ ಸೈನ್ 2x ಇದೆಯಲ್ಲ, ಫಸ್ಟ್ ಇಯರಲ್ಲಿ ಒಂದು ಫಾರ್ಮುಲಾ ಇತ್ತಲ್ಲ ಸೈನ್ 2x, ಏನು ಹೇಳಿ, ವೆರಿ ಗುಡ್, ಅದು 2 sin x ಇಂಟು ಕಾಸ್ ಎಕ್ಸ್ ಅಲ್ವಾ. ಸೊ ನೋಡಿ ಇದು ಈ ಥರ ಇದನ್ನು ನಾನು ಅಡ್ಜಸ್ಟ್ಮೆಂಟ್ ಮಾಡಿ ಈ ಥರ ಮಾಡಿದ್ದೀನಿ. ಏನಕ್ಕೆ ಮಾಡಿದೆ ಅಂದರೆ, ನಾವು ವಿ ಕ್ಯಾನ್ ಈಸಿಲಿ ಸಿ ದ್ಯಾಟ್ ಇಟ್ ಲುಕ್ಸ್ ಲೈಕ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಅಂತ ಅನಿಸಿದೆಯಾ. a ಪ್ಲೇಸಲ್ಲಿ ಸೈನ್ ಇದೆ, b ಪ್ಲೇಸಲ್ಲಿ ಕಾಸ್ ಇದೆ. ಇದು ದಿಸ್ ಇಸ್ ನಥಿಂಗ್ ಬಟ್ a ಪ್ಲಸ್ b ಕಾ ಹೋಲ್ ಸ್ಕ್ವೇರ್ ಅಲ್ವಾ. ಅಗೇನ್ 7th ಸ್ಟ್ಯಾಂಡರ್ಡ್ ಆರ್ 8th ಸ್ಟ್ಯಾಂಡರ್ಡ್
isn't it? So I can write this as integration under root a ಅಂದರೆ sin x plus b ಅಂದರೆ cos x whole square into dx. ಸೊ ನೋಡಿ ಈಗ ಸ್ಕ್ವೇರ್ ಆ್ಯಂಡ್ ರೂಟ್ ಕ್ಯಾನ್ಸಲ್ ಆಯಿತಾ. ಸೊ ಉಳಿದೇನು ಹೇಳಿ, sin x plus cos x into dx. ಸೊ ಇದು ಇವತ್ತು ಫಸ್ಟ್ ಕ್ವಶನ್ ಇವತ್ತು ಸಾಲ್ವ್ ಮಾಡಿದ್ದಲ್ವಾ, ಸಪ್ರೇಟ್ ಮಾಡ್ಕೊಳ್ಳೋಣ. ನಾನು ಸಪ್ರೇಟ್ ಡೈರೆಕ್ಟ್ ಆನ್ಸರ್ ಬರಿತೀನಿ. ಇಂಟಿಗ್ರೇಷನ್ ಆಫ್ sin x ಅಂದರೆ ಮೈನಸ್ ಕಾಸ್ ಎಕ್ಸ್ ಅಂದರೆ ಪ್ಲಸ್ sin x, ಆಮೇಲೆ ಪ್ಲಸ್ ಸಿ ಈಸ್ ಅವರ್ ಆನ್ಸರ್. ಏನು ಈಸಿ ಇದೆ ಅಲ್ವಾ. Pause the video and note it down. Well students, again this question is from Karnataka CET. ನೋಡಿ, ನಾನು ಇಂಟಿಗ್ರೇಷನ್ ಚಾಪ್ಟರ್ಲಾದರೂ ಅಟ್ಲೀಸ್ಟ್ ಏನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ ಐ ಆಮ್ ಟ್ರೈಂಗ್ ಟು ಗೆಟ್ ಮೋರ್ ಆ್ಯಂಡ್ ಮೋರ್ ಕ್ವಶನ್. ಈವನ್ ಆ್ಯಕ್ಚುಲಿ ನಾನು ನಿಮ್ಮದು NCERT ಇರೋ 7.1 ಎಕ್ಸಸೈಸಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ, ಆಯಿತಾ. ಸೊ ದೀಸ್ ಆರ್ ಸಮ್ ಕ್ವಶನ್ಸ್ ವಿಚ್ ಐ ಥಾಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಅಸ್. ಓಕೆ, ಯಾ. ಸೊ ನಾವು ಇದನ್ನೇನು ಮಾಡಬೇಕೀಗ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 1 ಮೈನಸ್ sin x ಇಂಟು dx ಅಂತಿದೆಯಪ್ಪ. ಇದನ್ನು ಹೇಗೆ ಸಾಲ್ವ್ ಮಾಡಬೇಕು, ಪಾಸ್ ಮಾಡಿ ಥಿಂಕ್ ಮಾಡಿ. ಸೊ ನಾನೇನು ಮಾಡ್ತೀನಿ ಅಂದರೆ ಇದನ್ನು 1 ಡಿವೈಡೆಡ್ ಬೈ 1 ಮೈನಸ್ sin x ಇದೆಯಲ್ವಾ, ಇದಕ್ಕೆ ನಾನು 7th ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಏನಪ್ಪ ಅಂದರೆ, ವೆರಿ ಗುಡ್, ಕಾಂಜುಗೇಟಿಂದ ಮಲ್ಟಿಪ್ಲೈ ಮಾಡೋದಪ್ಪ. ಇದು 1 ಮೈನಸ್ sin x ಅಲ್ವಾ, ಇದ್ರ ಕಾಂಜುಗೇಟ್ ಏನು ಹೇಳಿ, ಪ್ಲಸ್ಸಿಂದ ಮಲ್ಟಿಪ್ಲೈ ಮಾಡ್ತೀನಿ. ಏನೂ ಆಗೋದಿಲ್ಲ, ಮತ್ತೆ ಪುನಃ ಕ್ಯಾನ್ಸಲ್ ಆಗಿ ಇಲ್ಲಿ ಗೆಟ್ ದ ಸೇಮ್ ಥಿಂಗ್ ಬ್ಯಾಕ್. ಅಡ್ಜಸ್ಟ್ಮೆಂಟ್ ಅಷ್ಟೇ. ಅಡ್ಜಸ್ಟ್ಮೆಂಟ್ ಯಾಕೆ ಮಾಡಬೇಕು, ಯಾಕಂದರೆ ಡೈರೆಕ್ಟ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಆಗ್ತಿಲ್ಲಲ್ಲ. ಎಸ್ ಸರ್, ಇದು ಫಾರ್ಮುಲಾ ಇಲ್ಲ, ಅದಕ್ಕೆ ಮಾಡ್ತಿದ್ದೀನಿ ಅಡ್ಜಸ್ಟ್ಮೆಂಟ್. ಸೊ ಇವಾಗ ನೋಡಿ, ನ್ಯೂಮರೇಟರ್ ಅಂತೂ 1 ಇಂಟು ಸಮಥಿಂಗ್ ವಿಲ್ ಬಿ ಸೇಮ್ 1 ಪ್ಲಸ್ sin x ಅಂತ ಆಗುತ್ತೆ. ಡಿನಾಮಿನೇಟರ್ ಏನಾಗುತ್ತೆ, a ಮೈನಸ್ ಬಿ ಇಂಟು a ಪ್ಲಸ್ ಬಿ. ಏನದು a ಮೈನಸ್ ಬಿ ಇಂಟು a ಪ್ಲಸ್ ಬಿ ಅಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ, ಗೊತ್ತಿದೆ ಬೇಸಿಕ್ಸ್ ನಿಮಗೆಲ್ಲ. ಸೊ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಂಟು ಡಿ ಎಕ್ಸ್. ನ್ಯೂಮರೇಟರ್ ಹಾಗೆ ಬರೀತೀನಿ 1 ಪ್ಲಸ್ sin x ಅಂತ. 1 ಸ್ಕ್ವೇರ್ ಅಂದರೆ ಏನು ಹೇಳಿ ನೋಡೋಣ. 1 ಸ್ಕ್ವೇರ್ ಅಂದರೆ 1 ಆಗುತ್ತಲ್ವಾ, ಅದು ಗೊತ್ತಿದೆ. ಆಮೇಲೆ 1 ಮೈನಸ್ sin ಸ್ಕ್ವೇರ್ ಅಂದರೆ ಅಗೇನ್ 10th ಸ್ಟ್ಯಾಂಡರ್ಡ್, sin ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ 1 ಅಲ್ವಾ. ಸೊ 1 ಮೈನಸ್ sin ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸ್. ವೆರಿ ಗುಡ್. ಸೊ ಇವಾಗ ಏನು ಮಾಡೋಣ, ಇದನ್ನು ಡಿವೈಡ್ ಮಾಡ್ಕೊಳ್ಳೋಣ ಈಚ್ ಟರ್ಮ್ಗೆ. ಸೊ ಡಿವೈಡ್ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ, 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ sin ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಈ ಕ್ವಶನ್ ಅವಾಗಲೇ ನಾವು ಸಾಲ್ವ್ ಮಾಡಿದ್ದೀವಿ ಅಲ್ವಾ. ಸೊ ಏನು ಮಾಡ್ಬೇಕು ಹೇಳಿ, 1 ಬೈ ಕಾಸ್ ಸ್ಕ್ವೇರ್ ಅಂದರೆ ಸೆಕ್ ಸ್ಕ್ವೇರ್ ಎಕ್ಸ್ ಆಗುತ್ತಲ್ವಾ. ಸೊ ಅದರ ಆನ್ಸರು ಟ್ಯಾನ್ ಎಕ್ಸ್ ಆಗುತ್ತೆ. ಹಾಗೆ ಇದು ಕಾಸ್ ಸ್ಕ್ವೇರ್ ಎಕ್ಸನ್ನು ಏನು ಮಾಡೋಣ, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಬರೆಯೋಣ. ಸೊ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಆಗುತ್ತೆ, 1 ಬೈ ಕಾಸ್ ಅಂದರೆ ಸೆಕ್ ಆಗುತ್ತೆ. ಸೊ ಟ್ಯಾನ್ ಇಂಟು ಸೆಕ್ ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಟ್ಯಾನ್ ಇಂಟು ಸೆಕ್ ಅಂದರೆ ಸೆಕ್ ಎಕ್ಸ್. ಸೊ ಯರ್ ಫೈನಲ್ ಆನ್ಸರ್ ಈಸ್ ಟ್ಯಾನ್ ಎಕ್ಸ್ ಮೈನಸ್ ಪ್ಲಸ್ ಸೆಕ್ ಎಕ್ಸ್ ಪ್ಲಸ್ ಸಿ ಅಂತ ಆಗುತ್ತೆ. ಐ ಹೋಪ್ ನೀವು ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಓಕೆನಾ. ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. ಸೊ ಡಿಯರ್ ಫ್ರೆಂಡ್ಸ್, ಈ ಸೆಷನನ್ನು ಎಂಡ್ ಮಾಡೋಕ್ಕಿಂತ ಮುಂಚೆ, ಆ್ಯಸ್ ಯು ಕ್ಯಾನ್ ಸಿ ಆನ್ ದ ಬೋರ್ಡ್, ಹೋಮ್ವರ್ಕ್ ಕ್ವಶನ್ಸ್ ಫಾರ್ ಓನ್ಲಿ ಹಾರ್ಡ್ ವರ್ಕರ್ಸ್. ಇದು ಯಾರು ರಿಯಲಿ ಮ್ಯಾಥ್ಸಲ್ಲಿ ಔಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಿರಿ ಅಥವಾ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಆಮೇಲೆ ದೋಸ್ ಹೂ ವಾಂಟ್ ಟು ಡೂ ವೆಲ್ ಇನ್ ಆಲ್ ದ ಎಂಟ್ರೆನ್ಸ್ ಎಕ್ಸಾಮ್ಸ್, ಅವ್ರಿಗೆ ಮಾತ್ರ ಇದು. ಸೊ ನೋಡಿ, ಟೋಟಲಿ 9 ಕ್ವಶನ್ಸನ್ನು ಕೊಟ್ಟಿದ್ದೀನಿ ನಾನು. ಇವೆಲ್ಲ ಕೂಡ ನಿಮಗೆ ಆಲ್ರೆಡಿ ನೀವು ಸಾಲ್ವ್ ಮಾಡಿದ್ದೇ ಇದೆ ಆ್ಯಕ್ಚುಲಿ. ಅದರಿಂದ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಈ ಕ್ವಶನ್ಸನ್ನು ಸಾಲ್ವ್ ಮಾಡೋದಿದೆ. ಸೊ ಈ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಿಬಿಟ್ಟು ನಿಮ್ಮದು ಬರೆದಿರುವಂಥ ಏನೋ ಸೊಲ್ಯೂಷನ್ಸ್ ಶೀಟ್ ಇದೆಯಲ್ಲ, ಅದನ್ನು ನೀವು ಬೇಕಾದ್ರೆ ನನಗೆ ವಾಟ್ಸ್ಯಾಪ್ ಮಾಡ್ಬೋದು. ಸೊ ದ್ಯಾಟ್ ಐ ವಿಲ್ ಸಿ ದೋಸ್ ಆನ್ಸರ್ಸ್. ಇವೆಲ್ಲ ಕೂಡ ಆಲ್ಮೋಸ್ಟ್ 1 ಮಾರ್ಕ್ ಕ್ವಶನ್ಸ್ ಥರನೇ ಇದೆ, ಆಯಿತಾ. ಸೊ ಹಾರ್ಡ್ಲಿ ಒಂದು 2-3 ಪೇಜಸ್ ಆಗಬಹುದು. ಸೊ ನಿಮಗೆ ಬಂದಿರುವಂಥ ಅದು ಸೊಲ್ಯೂಷನ್ಸನ್ನು ನೀವು ನನಗೆ ವಾಟ್ಸ್ಯಾಪ್ ಮಾಡ್ಬೋದು. ಸೊ ದ್ಯಾಟ್ ನಾನು ಅಲ್ಲೇ ವಾಟ್ಸಪ್ಪಲ್ಲೇ ನಿಮ್ಮ ಆನ್ಸರ್ಸನ್ನು ವೆರಿಫೈ ಮಾಡಿ ನಿಮಗೆ ನಾನು ಐ ವಿಲ್ ಸೆಂಡ್ ಇಟ್ ಬ್ಯಾಕ್ ಟು ಯು. ಓಕೆ. ಸೊ ಐ ಹೋಪ್ ಮೋಸ್ಟ್ ಆಫ್ ಯು ಹ್ಯಾವಿಂಗ್ ಮೈ ನಂಬರ್, ಬಟ್ ಸ್ಟಿಲ್ ದೋಸ್ ಹೂ ಡೋಂಟ್ ಹ್ಯಾವ್ ಮೈ ನಂಬರ್, ಲೆಟ್ ಮಿ ಗಿವ್ ಯು ಮೈ ನಂಬರ್. ಫಸ್ಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ board and I'll give you my number. So I hope you are taking the screenshot. Yeah, so you can send your answers to this is my phone number, and I think it's very easy to remember also. So it's mathematics teacher's phone number, so that's why it's somewhat like easy to remember. So please send your answers to the number so that I'll verify your answers.
And always remember, maths is not just by seeing the videos and knowing. No, it does not work like that. You have to take the pen and book and solve them and send your answers. I'll be waiting for your answers. Till then, take care. Bye.